ನಂದು ಆ ಟೈಮಲ್ಲಿ 7:30 ನಡೀತಾ ಇತ್ತು. ನನಗೊಬ್ಬರು ಗುರುಗಳು ಹೇಳಿದರು, ನಿಮಗೆ 7:30 ನೀನು ಭಾಳ ಕೆಟ್ಟದಾಗಿದೆ, ಆ ಟೈಮಲ್ಲಿ ಭಾಳ ಹುಷಾರಾಗಿರಬೇಕು ಅಂತ ಹೇಳಿದರು. ಮುಂಚೆನೇ ಹೇಳಿದ್ರು ಅದನ್ನು. ಬಟ್ ನಾನು 7:30 ಊರ್ಬಿಟ್ಟಿದ್ದೆ. ನನಗೆ ವಾಪಸ್ ಬಂದಿದ್ದು 7:30 ಮುಗಿದ ಮೇಲೆ ಬಂದಿದ್ದೀನಿ. 6 ವರ್ಷ ನಾನು ಅಲ್ಲಿಂದ ನೇಪಾಳ್ಗೆ ಹೋದೆ. ನೇಪಾಳದಲ್ಲಿ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಒಬ್ಬರಿದ್ದರು. ಅವ್ನಿಗೇನು ಗೊತ್ತಿಲ್ಲ, ಅವ್ನು ಕನ್ನಡ, ನಮ್ಮ ಫಿಲ್ಮ್ ಇಂಡಸ್ಟ್ರಿ ಅದೇನು ಗೊತ್ತಿಲ್ಲ. ಅವ್ನು ನೇಪಾಳದವನು. ನಾನು ಇಂಜಿನಿಯರಿಂಗ್ ಕಲಿಬೇಕಾದ್ರೆ ಅವನ ಜೊತೆ ನನ್ನ ಕ್ಲಾಸ್ಮೇಟ್ ಅವ್ನು ನೇಪಾಳದಿಂದ ಬಂದು ಜಾಯ್ನ್ ಆಗಿದ್ದ. ಅವ್ನಿಗೆ ಹೇಳಿದೆ, ನಾನು ಸ್ವಲ್ಪ ಫೈನಾನ್ಷಿಯಲಿ ಫೇಲ್ಯೂರ್ ಆಗಿದ್ದೀನಿ, ಐ ನೀಡ್ ಎ ಶೆಲ್ಟರ್ ಅಂತಂದೆ. ಅವನೊಂದು ಶೆಲ್ಟರ್ ಕೊಟ್ಟ ನನಗೆ. ಅವನೊಂದು ರೆಸಾರ್ಟ್ ಇತ್ತು, ಅವನದೊಂದು ಹೋಟೆಲ್ ಇತ್ತು, ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಎಷ್ಟೋ ದಿನ ಕಳೆದೆ ನಾನು ಜನಕ್ಪುರದಲ್ಲಿ. ಜನಕ್ಪುರ ಅಂತ ಊರು. ಹೀಗೆ ನನ್ನ ಜೀವನ 6 ವರ್ಷ ಹೆಂಗೇನೋ ಕಳೀತು. ಮಿಡ್ಲಲ್ಲಿ ಎಲ್ಲೋ ಒಂದು ಕಡೆ ನಾನು ಲೆಟರ್ ಬರೀತಾ ಇದ್ದೆ. ನನ್ನ ಇದೀನಿ ಅನ್ನೋ ಕ್ಲೂ ಕೊಡ್ತಿದ್ದೆ, ನಾನು ಅಷ್ಟು ಮಾತ್ರ ಹೇಳ್ತಿದ್ದೆ. ನನ್ನ ಫ್ರೆಂಡ್ ಪ್ರವೀಣ್ ಅನ್ನೋ ಒಂದು ಕಡೆ, ಅವನಿಲ್ಲ ಈಗ, ನೋ ಮೋರ್. ಅವನೇ ನನಗೆ ದುಡ್ಡು ಕೊಟ್ಟಿದ್ದು. ಪಾಪ ಅವನು ನೋಡೋಕ್ಕೂ ಆಗಲಿಲ್ಲ ನಾನು. ಪಾಪ ನನ್ನ ಕಷ್ಟದಲ್ಲಿ ಹೆಲ್ಪ್ ಮಾಡಿದವನು. ಅವನ ಮೂಲಕ ನನ್ನ ಗದಗಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏನು ನಡೀತಾ ಇದೆ ಅಂತ ತಿಳ್ಕೊತಾ ಇದ್ದೆ ವಿಷಯಗಳನ್ನ. ಆಮೇಲೆ 6 ವರ್ಷ ಆಯಿತು ಸರ್. ಎಲ್ಲೋ ಒಂದು ಕಡೆ ಗಿಲ್ಟ್ ಕಾಡ್ತಾ ಇತ್ತು. ನಾನು ಬರಬೇಕು, ವಾಪಸ್ ಬರಬೇಕು, ಸಾಲ ತೀರಿಸಬೇಕು, ಜನರ ಮುಂದೆ ಎಲ್ಲರನ್ನೂ ಹೋಗಿ ಭೇಟಿ ಆಗಬೇಕು. ನಾನು ಕಷ್ಟ ಹೇಳ್ಕೊಂಡ್ರೆ ಎಲ್ಲರೂ ನನಗೆ ಒಂದು ಅವಕಾಶ ಕೊಡ್ತಾರೆ, ಹೊಸ ಬದುಕು ಕಟ್ಕೋಬೇಕು, ಸೆಕೆಂಡ್ ಇನ್ನಿಂಗ್ಸ್ ಮತ್ತೆ ನಾನು ಪ್ರಾರಂಭ ಮಾಡಬೇಕು. ಕೈಲಿ ಆದಷ್ಟು ತೀರ್ಸೋಕ್ಕೆ ಪ್ರಯತ್ನ ಮಾಡೋಣ. 10 ರೂಪಾಯಿ ಕೊಡೋಕ್ಕಾಗಲಿ ಅಂದ್ರೆ 1 ರೂಪಾಯಿ ಆದರೂ ಕೊಡೋಣ. ಅವ್ರ ಮುಂದೆ ಇದ್ದರೆ, ಕಣ್ಣು ಮುಂದೆ ಇದ್ದರೆ ಅದರ ರೀತಿಯೇ ಬೇರೆ. ನಾನು ಹೋಗಿದ್ದು ತಪ್ಪಿದು, ನಾನು ಮಾಡಿದ ತಪ್ಪು ಅಂತ ನನಗೆ ಯಾವಾಗಲೂ ಕಾಡ್ತಾ ಇತ್ತು. ನಾನು ಏನೇ ಹೇಳ್ಕೊಬೇಕಾದ್ರೂ ದೇವ್ರ ಹತ್ರನೇ ಹೇಳ್ಕೋಬೇಕು, ರಾಯರ ಹತ್ರನೇ ಹೇಳ್ಕೋಬೇಕು. ನಾನು ರಾಯರನ್ನು ಭಾಳ ನಂಬ್ತೀನಿ. ರಾಯರೇ ನನ್ನ ಫ್ರೆಂಡ್, ಅವ್ರ ಮುಂದೆ ಕಷ್ಟ ಹೇಳ್ಕೋಬೇಕು ಅಂತ ಒಂದು ನೋವನ್ನು ಅನುಭವಿಸಿದೆ ಎಲ್ಲರನ್ನು ಬಿಟ್ಟು. ಇಷ್ಟರ ಮಧ್ಯದಲ್ಲಿ ನನ್ನ ತಂದೆ ತೀರೋದ್ರು, ಬರಲಿಕ್ಕಾಗಲಿಲ್ಲ. ನನ್ನ ತಾಯಿ ತೀರೋದ್ರು, ಬರಲಿಕ್ಕಾಗಲಿಲ್ಲ. ನಮ್ಮ ಅಜ್ಜಿ ತೀರೋದ್ರು, ಬರಲಿಕ್ಕಾಗಲಿಲ್ಲ. ನನ್ನ ಫ್ರೆಂಡ್ ಪ್ರವೀಣ್ ತೀರೋದ್ರು, ಬರಲಿಕ್ಕಾಗಲಿಲ್ಲ. ಒಂದು ಹಿಡಿ ಮಣ್ಣಕ್ಕಾಗಲಿಲ್ಲ ಸರ್. ಭಾಳ ಬೇಜಾರಾಯಿತು. ನನ್ನ ತಾಯಿ ಯಾವಾಗಲೂ ಹೇಳ್ತಾಯಿದ್ರು, ನೋಡು, ಜೀವನದಲ್ಲಿ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಸುಖವಾಗಿ ಯಾವ್ದಾರು ಫಂಕ್ಷನ್ ಒಳ್ಳೆ ಫಂಕ್ಷನ್ ಇದ್ದಾಗ ಹೋಗಲಿಲ್ಲ ಅಂದರೂ ಅಷ್ಟಾಯಿತು. ಯಾರ ಸತ್ತಾಗ ಹೋಗಿ ಅವ್ರ ಕೊನೆಯ ಟೈಮಲ್ಲಿ ಅವ್ರ ಮುಖ ನೋಡಿ ಹಿಡಿ ಮಣ್ಣು ಹಾಕಿ ಬಂದರೆ ಅದರಲ್ಲಿ ಸಿಗೋ ಪುಣ್ಯನೇ ಬೇರೆ. ನೀವು ಅದನ್ನು ಮಾಡಬೇಕು ಅಂತ ಹೇಳ್ತಿದ್ರು. ನಮ್ಮ ತಾಯಿ ಯಾವ್ದಾರು ಮದುವೆ ತಪ್ಪಿಸಿಲ್ಲ ಅಂದ್ರೆ, ಯಾವ್ದು ಸತ್ತಾಗ ಅಂದರೆ ಮೊದಲು ಓಡೋಗ್ಬಿಡ್ತಿದ್ರು. ಆ ಥರ ವ್ಯಕ್ತಿ. ಅವ್ರ ಕಡೆ ಕೇಳಿ ಬೆಳೆದಿದ್ದೆ. ನಾನು ಅದನ್ನು ನಡೆಸ್ತಿದ್ದೆ, ಕೆಲವು ತಕ್ಕ ಮಟ್ಟಿಗೆ ನಾನು ನಡೆಸ್ತಾ ಇದ್ದೆ ಇಲ್ಲಿದ್ದಾಗ. ಆದರೆ ನನ್ನ ತಂದೆ ತಾಯಿಗೆ ಹಿಡಿ ಮಣ್ಣು ಹಾಕಕ್ಕೆ ನಾನೇ ಇರಲಿಲ್ಲ. ಎಷ್ಟು ಪರಸ್ಯ ನೋಡಿ, ವಿಧಿ ಅಂದರೆ ಹಿಂಗೆ. ನಾನೇ ನನ್ನ ತಂದೆ ತಾಯಿಗೆ ಹಿಡಿ ಮಣ್ಣು ಹಾಕೋಕ್ಕಾಗಲಿಲ್ಲ. ಮತ್ತೆ ನನಗಿಲ್ಲಿ ಬರ್ಬೇಕನ್ನಿಸ್ತು. ಇಷ್ಟರ ಮಧ್ಯದಲ್ಲಿ ನಾನು ನಮ್ಮನೆ ಟಚ್ಚಲ್ಲಿ ಬಂದೆ. 1.5 ವರ್ಷದಿಂದ, 1 ವರ್ಷ 3 ತಿಂಗಳು ಅಂದ್ಕೊಂಡೆ. ಬಂದೆ, ಟಚ್ಚಲ್ಲಿ ಬಂದುಬಿಟ್ಟು ಹಿಂಗೆ ಬರ್ತಾಯಿದ್ದೀನಿ ಅಂತಂದ್ರು. ಅವಾಗೆಲ್ಲ ನಡೆದ ವಿಷಯ ಗೊತ್ತಾಯಿತು, ಬೇಜಾರಾಯಿತು. ಬಂದೆ ನಾನು. ಅದೇ ಟೈಮಲ್ಲಿ ಸ್ವಲ್ಪ ದರ್ಶನ್ ಸರ್ದು ಏನೋ ಇಶ್ಯೂ ನಡೆದಿತ್ತು. ನನ್ನ ಬಗ್ಗೆನೂ ಅದರಲ್ಲಿ ಏನೋ ಬಂದಿತ್ತು. ಬಟ್ ನಾನು ಇದ್ದೀನಿ ಅಂತ ಹೇಳೋಕ್ಕಂತ ಬರಬೇಕಂದೆ. ಅದೇ ಟೈಮಲ್ಲಿ ನನಗೆ ಕಿವಿ ಆಪ್ರೇಷನ್ ಆಗಿತ್ತು. ಕಿವಿ ಆಪ್ರೇಷನ್ ಆಯಿತು. ಅದು ಕಲ್ಚರ್ ಟೆಸ್ಟ್ ಮಾಡಿದ್ರೆ TB ಆಗಿತ್ತು ನನಗೆ. ಮತ್ತೆ ನಾನು 4 ತಿಂಗಳ ಬೆಡ್ ರೆಸ್ಟ್ ತೊಗೋಬೇಕಾಯಿತು. 4 ತಿಂಗಳು ಫುಲ್ ಮೆಡಿಕೇಷನ್ಲಿದ್ದೆ. ಅದೆಲ್ಲ ಕ್ಲಿಯರ್ ಆಯಿತು. ಥ್ರೋಟ್ ಆಪ್ರೇಷನ್ ಆಯಿತು, ಕಿಡ್ನಿ ಸ್ಟೋನ್ ಆಪ್ರೇಷನ್ ಆಯಿತು. ನನಗೆ 1 ಅಲ್ಲ 2 ಅಲ್ಲ, ಭಾಳ ಅನುಭವಿಸ್ಬಿಟ್ಟೆ. ಅದಾದಮೇಲೆ ಸ್ವಲ್ಪ ಕ್ಲಿಯರಾಗಿ ನಂದು ಒಂದು ಕೇಸ್ ಇತ್ತು, ಅರ್ಜುನ್ ಸರ್ಜಾ ಅವ್ರದ್ದು. ಅವ್ರಿಗೆ 2 ಚೆಕ್ ಕೊಟ್ಟಿದ್ದೆ ನಾನು, ಸೆಕ್ಯೂರಿಟಿ ಪರ್ಪಸ್. ಅಕೌಂಟ್ಸ್ ಪ್ರೇಮ ಬರ ಡಿಸ್ಟ್ರಿಬ್ಯೂಷನಲ್ಲಿ ಆ 2 ಚೆಕ್ನ ಅವರು ಪ್ರೆಸೆಂಟ್ ಮಾಡಿದ್ರು. ಅದು ಬೌನ್ಸ್ ಆಗಿತ್ತು. ಅದರ ಮೇಲೆ ನನಗೆ ಸರ್ಚ್ ವಾರಂಟ್ ಇಶ್ಯೂ ಆಗಿತ್ತು. ನನಗೆ ವಿಷಯ ಗೊತ್ತಾಯಿತು. ಸೊ ನಾನು ಬೇಲ್ ತೊಗೊಳ್ಳೇಬೇಕಿತ್ತು. ನಾನು ನಮ್ಮ ಬ್ರದರ್ ಮೂಲಕ ಅವ್ರ ಲಾಯರನ್ನು ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಆಮೇಲೆ ಸ್ವಲ್ಪ ಏನೋ ಆಗಲಿಲ್ಲ. ಅದಾದಮೇಲೆ ನಾವೇ ಬೇಲ್ ತೊಗೊಂಡೆ. ಹೋದ ವರ್ಷ ಮೇ 29ಕ್ಕೆ ನಾನು ಬೇಲ್ ತೊಗೊಂಡಿರೋದು. ಫಸ್ಟ್ ಟೈಮ್ ನಾನು ಬೆಂಗಳೂರು ಬಂದಿದ್ದೆ. ಅವಾಗ ಬೆಂಗಳೂರು ಬಂದೆ ಆಫ್ಟರ್ 7 ಇಯರ್ಸ್ ಆದಮೇಲೆ. ಬೇಲ್ ತೊಗೊಂಡೆ. ಬೇಲ್ ತೊಗೊಂಡಾದ್ಮೇಲೆ ಇಲ್ಲಿಲ್ಲ, ಮತ್ತೆ ಹೋದೆ. ದಿನಕರನ್ ಭೇಟಿಯಾದೆ. ನನ್ನ ಗತಿ ಆಪ್ತರ ಅಂದರೆ ದಿನಕರ್ ಜೊತೆ ನಾನು ಹೆಚ್ಚಿಗೆ ಒಡನಾಟ. ಅವನ ಜೊತೆ ನಾನು ಹೆಚ್ಚಿಗೆ ಪಿಕ್ಚರ್ ಮಾಡಿರೋದು. ನನ್ನ ಒಳ್ಳೆ ಫ್ರೆಂಡ್ ಬೇರೆ. ಅವನು ಭೇಟಿಯಾದೆ. ಭೇಟಿಯಾದಮೇಲೆ
ದರ್ಶನ್ ಸರ್ ಅವಾಗ ಊರಲ್ಲಿ ಇರಲಿಲ್ಲ, ಇಲ್ಲೇ ಇದ್ದರು, ಅವರು ಬೆಂಗಳೂರಿದ್ರು. ಅವಾಗ ಅವ್ರಿಗೆ ಬೇಲ್ ಮೇಲೆ ಹೊರಗೆ ಬಂದಿದ್ದರು, ಮೀಟ್ ಹಾಕಾಗಲಿಲ್ಲ. ಅದು ಹಾಗೆ 3 ದಿನಕ್ಕೆ ಸರ್ ನಾನು ವಾಪಸ್ ಇನ್ನೊಂದು ವಾರ ದೇವಸ್ಥಾನಕ್ಕೆ ಹೋಗಿ ಬರಬೇಕಂತ ಹೋಗಿದ್ದೆ. 3 ದಿನಕ್ಕೆ ಸರ್ ನನಗೆ ಸ್ಟ್ರೋಕ್ ಆಯಿತು, ಪ್ಯಾರಲಿಸಿಸ್ ಆಯಿತು. 7 ತಿಂಗಳು ಮತ್ತೆ ಬಿಟ್ಟರೆ ಅಷ್ಟು. ನಾನು ಮೇ 29ಕ್ಕೆ ಬೇಲ್ ತೊಗೊಂಡಿದ್ದೀನಿ. ಅದಾದಮೇಲೆ 7.5 ತಿಂಗಳು ನಾನು ಮತ್ತೆ ಬೆಡ್ ರೆಸ್ಟ್ ತೊಗೊಂಡೆ. ಫುಲ್ ಫಿಸಿಯೋಥೆರಪಿ ಮಾಡಿಸ್ದೆ. ನನಗೆ ವಾಪಸ್ ಬರಬೇಕು, ದುಡಿಬೇಕು ಅಂತ ಬಂದಿದ್ದೀನಿ. ಈ ಟೈಮಲ್ಲಿ ಹಿಂಗಾಗ್ಬಿಡ್ತಲ್ಲಪ್ಪ, ಏನು ನನ್ನ ವಿಧಿ ಬರೆದು ಬಿಟ್ಟಿದ್ದೀನಿ ಅಂತ ನಾನು ಅಷ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮತ್ತು 7 ತಿಂಗಳು ಬೆಡ್ ರೆಸ್ಟ್, ಫಿಸಿಯೋಥೆರಪಿ ಇದು ಮಾಡಿ, ಸ್ವಲ್ಪ ವಾಕಿಂಗ್ ಮಾಡಿ, ಸ್ವಲ್ಪ ವಿಲ್ ಪವರ್ ತೊಗೊಂಡು ಮತ್ತೆ ರೆಡಿ ಆದೆ ಸರ್. ರೆಡಿಯಾಗಿ ಬೆಂಗಳೂರಿಗೆ ಬಂದು ನಾನು ಏನು ಮಾಡಿದೆ ಅಂದರೆ, ಮೊದಲೇ ಕೆಲಸ, ಈಗ 1.5 ತಿಂಗಳಿಂದ ಬಂದೆ ಬೆಂಗಳೂರಿಗೆ. ನಾನು ಯಾರಿಗೂ ಪ್ರೆಸ್ ಮೀಡಿಯಾದವ್ರಿಗೆ ಯಾರಿಗೂ ಸಿಗಲಿಲ್ಲ. ಫಸ್ಟಿಗೆ ಸಿಗಬೇಕು ಅಂದ್ಕೊಂಡಿದ್ದೆ, ಸಿಗಲಿಲ್ಲ. ನಾನು ಒಬ್ಬ ಗುಡ್ ಫ್ರೆಂಡ್ ಹೇಳಿದ್ರು, ಇಲ್ಲ ನೀನು ಯಾರ ಹತ್ರ ದುಡ್ಡು ತೊಗೊಂಡಿದ್ಯಾ ಅವ್ರು ಮೊದಲು ಅಪ್ರೋಚ್ ಆಗು, ಆಮೇಲೆ ಪ್ರೆಸ್ ಮೀಟ್ ಮಾಡು ಅಂತಂದರು. ನನಗೇನು ಆ ಮೂಮೆಂಟಲ್ಲಿ ಹಂಗೆ ಅನ್ನಿಸ್ತು, ಅವ್ರು ಹೇಳಿದ್ದು ಕರೆಕ್ಟ್ ಅನ್ನಿಸ್ತು. ನಾನು ಯಾರ ಹತ್ರ ದುಡ್ಡು ತೊಗೊಂಡಿದ್ದೀನಿ, ಇಷ್ಟರ ಮನೆಗೆ ಸರ್ 23-24 ಜನ ಇದ್ದಾರೆ, ಅಲ್ಲಿ ಒಬ್ಬರು ಇಬ್ಬರು ಸಿಕ್ಕಿಲ್ಲ ನನಗೆ. ಇಷ್ಟರ ಮನೆಗೂ ನಾನು ಹೋಗಿದ್ದೀನಿ ಸರ್, ಎಲ್ಲರ ಮನೆಗೂ ಹೋಗಿದ್ದೀನಿ. ನಾನು ಕೊಡ್ತೀನಿ, ಸ್ವಲ್ಪ ಕಾಲಾವಕಾಶ ಕೊಡಿ. ನಾನು ಸೋತಿದ್ದೀನಿ, ನಿಜ ಸತ್ತಿಲ್ಲ. ನಿಮ್ಮ ಕಣ್ಣು ಮುಂದೆ ಇರ್ತೀನಿ, ಏನೋ ದುಡಿತೀನಿ, ಎಷ್ಟಾಗ್ತಷ್ಟು ದಿವಸ ಪ್ರಯತ್ನ ಮಾಡ್ತೀನಿ. ನನಗೊಂದು ಅವಕಾಶ ಕೊಡಿ, ಬದುಕಕ್ಕೆ ಒಂದು ಅವಕಾಶ ಕೊಡಿ, ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸೋಕೆ ಒಂದು ಅವಕಾಶ ಕೊಡಿ ಅಂತ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ. ಗೊತ್ತಿಲ್ಲ ಸರ್, ರಾಯರು ಎಲ್ಲರೂ ಹೃದಯದಲ್ಲಿ ಬಂದಿದ್ರು ಏನೋ ಗೊತ್ತಿಲ್ಲ, ಎಲ್ಲರೂ ಒಳ್ಳೆತನದಲ್ಲೇ ನನ್ನ ಕಳಿಸ್ಕೊಟ್ರು. ಎಲ್ಲರೂ ಟೀ ಕಾಫಿ ಎಲ್ಲ ಕುಡಿಸಿ, ಏನಾಗಲ್ಲ, ನೀನು ಒಳ್ಳೆ ಉದ್ದೇಶದಿಂದ ಬಂದಿದೆಯಾ, ನೀನೇನು 1 ರೂಪಾಯಿನೂ ದುಡ್ಡು ತೊಗೊಂಡಿಲ್ಲ, ನಮಗೆ ಗೊತ್ತು, ನೀನು ಕೊಡಬೇಕು ಅನ್ನೋ ಉದ್ದೇಶದಿಂದ ವಾಪಸ್ ಬಂದಿದ್ದೆಲ್ಲ, ಮನೆಯವರೆಗೂ ಹುಡ್ಕೊಂಡು ಬಂದಿದ್ದೆಲ್ಲ, ಅದೇ ಗ್ರೇಟು. ನೀನು ಅರ್ಧ ಗೆದ್ದಂಗೆ, ನೀವು ಹೋಗು, ನಾವೆಲ್ಲ ನಿನ್ನ ಸಪೋರ್ಟ್ ಇರ್ತೀವಿ, ನಿನ್ಗೆ ಆದ ಕೊಡು ಅಂತ ಎಲ್ಲರೂ ಒಂದೊಂದು ಥರ ಧೈರ್ಯ ಹೇಳಿ ಕಳಿಸಿದರು. ಒಳ್ಳೆತನ ಹಿಂಗೂ ಇರುತ್ತೆ ಅಂತ ಗೊತ್ತಾಗಿದ್ದೆ ನಾನು ಇವ್ರನ್ನೆಲ್ಲರೂ ಮೀಟ್ ಆದಾಗ. ಖುಷಿ ಆಯಿತು. ಎಲ್ಲರನ್ನೂ ಮೀಟ್ ಆದಮೇಲೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಅಷ್ಟರಲ್ಲಿ ಮೊನ್ನೆ ಯಾರನ್ನೋ ಮೀಟ್ ಹಾಕೊಂಡು ಹೋದಾಗಲೇ ಒಂದು ಸಿನಿ ಬಜ್ಜಲ್ಲಿ ಒಂದು ಕಡೆ ಬಂತು. ನಾನು ಅಷ್ಟೊತ್ತಿಗೆ ರೆಡಿಯಾಗಿದ್ದೆ. PR ಸರ್, ವೆಂಕಟೇಶ್ ಸರಿ ಫೋನ್ ಮಾಡಿದ್ದೆ ಮಂಗಳವಾರ ಬೆಳಿಗ್ಗೆ. ಅವ್ರು ಊರಲ್ಲಿ ಇರಲಿಲ್ಲ, ಬುಧವಾರ ಸಿಗ್ತೀನಿ ಅಂತಂದರು. ನಿನ್ನೆ ಸಿಕ್ಕು ಎಲ್ಲ ಮಾತಾಡಿ ಇವತ್ತು ಅರೇಂಜ್ ಮಾಡಿ ನಿಮ್ಮ ಎದುರುಗಡೆ ಬಂದು ಕೂತಿದ್ದೀನಿ ಸರ್. ನಾನು ಬೆಂಗಳೂರು ಬಿಡಬೇಕಾದ್ರೂ ಬರಗೈಲಿದ್ದೆ, ಇವತ್ತು ಬರಗೈಲಿದ್ದೀನಿ, ಏನೋ ಮಾಡ್ತೀನಿ ಅಂತ ಬಂದಿದ್ದೀನಿ. ನಿಮ್ಮೆಲ್ಲರದು ಸಹಕಾರ ಬೇಕು, ಸಪೋರ್ಟ್ ಬೇಕು. ಸೋತಿದ್ದೀನಿ, ಆದರೆ ಇನ್ನೂ ಸತ್ತಿಲ್ಲ, ಏನೋ ಮಾಡ್ತೀನಿ, 100% ಮಾಡ್ತೀನಿ. ಇಷ್ಟೇ ನಾನು ನಿಮ್ಮ ಕಡೆ ಕಳಕಳಿಯಿಂದ ಕೇಳ್ಕೊಬೋದು ಸರ್. ನಾನು ಹೇಳಿದೆ ನಿಮಗೆ, ನಾನು ಒಂದೇ ಬಿಸ್ನೆಸ್ ಮಾಡಿರಲಿಲ್ಲ, ಹೋಟೆಲ್ ಬಿಸ್ನೆಸ್ ಮಾಡಿದ್ದೆ, ಮೈನ್ಸ್ ಬಿಸ್ನೆಸ್ ಮಾಡಿದ್ದೆ, ನಂದು ಸಾಫ್ಟ್ವೇರ್ ಕಂಪನಿ ಮಾಡಿದ್ದೆ. ಎಲ್ಲದಕ್ಕೂ ಪ್ರೂಫ್ ಇದೆ, ಬೇಕಂದರೆ ಎಲ್ಲದಕ್ಕೂ ಪ್ರೂಫ್ ಇದೆ. ಪ್ಲಸ್ ಸ್ಯಾನಿಟರಿ ವೇರ್ಸ್ ಬಿಸ್ನೆಸ್ ಮಾಡಿದ್ದೆ. ಮತ್ತು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಒಂದೂ ಅಲ್ಲ ಸರ್, ತೆಲುಗುನೂ ಮಾಡಿದ್ದೀನಿ, ಕನ್ನಡನೂ ಮಾಡಿದ್ದೀನಿ. ನಾನು ಮೊದಲ ಸಲ ಫಿಲ್ಮ್ ಪ್ರೊಡ್ಯೂಸು ಮಾಡಿದ್ದೀನಿ. ಮದುವೆ ಮಮತೆ ಕರೆಯೋಲೆ ಪಿಕ್ಚರ್ ಪ್ರೊಡ್ಯೂಸು ಮಾಡಿದ್ದೀನಿ. ಅದರಲ್ಲೂ ಒನ್ ಆಫ್ ದ ಪ್ರೊಡ್ಯೂಸರ್ ನಾನು. ಮದುವೆ ಮಮತೆ ಕರೆ ತೂಗುದೀಪ ಪ್ರೊಡಕ್ಷನ್ ಮಾಡ್ರು. ಎಲ್ಲ ನಂಗೆ ಯಾವ ಕೈ ಹಿಡಿದಿಲ್ಲ ಸರ್, ಒಂದಿಷ್ಟು ಪಿಕ್ಚರ್ ಕೈ ಹಿಡಿದಿಲ್ಲ. ನನಗೆ ಹೇಳಿದ್ನಲ್ಲ ಸರ್, ನಾನು ಮುಂಚೆನೇ ಹೇಳಿದೆ, ನಂದು ಫೇಲ್ಯೂರ್ ಪರ್ಸೆಂಟೇಜ್ ಹೆಚ್ಚಿಗೆ ಆಯಿತು, ಪ್ರಾಫಿಟ್ ಪರ್ಸೆಂಟೇಜ್ ಕಡಿಮೆ ಆಯ್ತಲ್ಲ, ಹಿಟ್ಟಾಗಿರೋ ಪರ್ಸೆಂಟೇಜ್ ಕಡಿಮೆ ಆಯಿತು. ಅವೆಲ್ಲ ಸರಿ ಹೋದಾಗ ನಾನು ಸ್ವಲ್ಪ ಲಾಸಲ್ಲಿ ಹೆಚ್ಚಿಗೆ ಇದ್ದೆ. ಹೇಳ್ತೀನಿ, ಇದು ಕೂತ್ರ. ಹಾಂ ಸರ್, ದರ್ಶನ್ ಸರ್, ನಾನು ಐರಾವತ ಪಿಕ್ಚರ್ ನಡಿಬೇಕಾದಾಗ ದರ್ಶನ್ ಸರ್ ಇಲ್ಲೇ ಮಂಚನ ಬೆಲೆಯಲ್ಲಿ ಶೂಟಿಂಗ್ ನಡೀತಾ ಇತ್ತು. ಒಂದು ಸಲ ಹೋದೆ. ನನಗೆ ಆವಾಗಲೇ ಅದು 2015 ಅವಾಗೊಂದು 5 ಕೋಟಿವರೆಗೂ ಇತ್ತು ಸಾಲ ನನಗೆ. ಬಟ್ ನನಗೆ ಆ ಟೈಮಲ್ಲಿ ಅರ್ಜೆಂಟ್ ಕುತ್ತಿಗೆ ಬಂದಿರೋ ಕಮಿಟ್ಮೆಂಟ್ 1 ಕೋಟಿವರೆಗೂ ಇತ್ತು. ನಾನು ಅನಿವಾರ್ಯವಾಗಿ ಆ 1 ಕೋಟಿ ಅಷ್ಟೇ ನಾನು ದರ್ಶನ್ ಸರ್ ಹತ್ರ ಹೋಗಿ ಫುಲ್ 5 ಕೋಟಿ ಅಂತ ಹೇಳಲಿಲ್ಲ. ನನಗೆ ಸರ್ 1 ಕೋಟಿ ಸಾಲ ಇದೆ ಕೊಡಿ ಅಂದೆ. ಇಮಿಡಿಯೇಟ್ ಕೊಟ್ಟರು ಸರ್, ಇಮಿಡಿಯೇಟ್ ಕೊಟ್ಟರು. ದರ್ಶನ್ ಸರ್ ಹೆಲ್ಪ್ ಮಾಡಿದ್ದಾರೆ. ಆದರೆ ಮತ್ತೆ ಹಿಡಿದಿದೆ. ನಾನು ಬಿಸ್ನೆಸ್ ಮಾಡೋಕ್ಕಂತ ಹೋದೆ, ನಾನು ಹಿಡಿದಿದೆ. ಅದು ನನ್ನ ಸ್ವಯಂಕೃತ ಅಪರಾಧಗಳು. ನಾನೇನು ಒಳ್ಳೆ ಆಚಾರ ಅಲ್ಲ ಸರ್. ನಾನೇನೋ ದುಡಿಬೇಕು ಮಾಡಬೇಕು ಅಂತ ಹೋದೆ, ತಪ್ಪು ಮಾಡಿದ್ದೀನಿ. ಸ್ವಯಂಕೃತ ಅಪರಾಧಗಳು ಆಗಿದ್ದೇವೆ ನನ್ನಿಂದ, ನಾನು ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಈ ಮಧ್ಯದಲ್ಲಿ ಮತ್ತೆ ನಾನು ಲಾಸ್ ಆದೆ. ಮತ್ತೆ ಪದೇ ಸಾವಿರಿಗೆ ಅಳೋರು ಯಾರು ಸರ್? ನಾನು ಮತ್ತೆ ಹೋಗಿ ಹೆಂಗೆ ಸರ್ ಒಂದು ದರ್ಶನ್ ಸರ್ ಮುಂದೆ ಮುಖ ಎತ್ತಿ ಕೇಳೋ ಪರಿಸ್ಥಿತಿ ಇರಲಿಲ್ಲ ಸರ್. ಕೇಳಿದ್ರೆ ಹೆಲ್ಪ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ, ನಾನು ಹೋಗಲಿಲ್ಲ ಸರ್.
ಇವತ್ತು ಯಾವ ದೇವ್ರ ಮುಟ್ಟಿ ಹೇಳಿ ಅಂತ ಹೇಳ್ತೀನಿ ಸರ್. ನನ್ನ ದರ್ಶನ್ ಸರ್ಗೆ ನಾನು ಹೊರಗೆ ಹೋಗೋ ವಿಷಯನೇ ಗೊತ್ತಿಲ್ಲ, ಹೊರಗಡೆ ಹೋಗೋ ವಿಷಯನೇ ಗೊತ್ತಿಲ್ಲ ಸರ್. ನಾನೇ ಹೋಗಿದ್ದು ಅಷ್ಟೇ. ಸಾಯ್ಬೇಕಂತ ಹೋದವನು ಅಂತ ಹೇಳಿದ್ನಲ್ಲ ಸರ್, ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ ಅವ್ರದ್ದು ಎಲ್ಲ ಇವತ್ತಿನವರೆಗೂ ಸರ್. ನನ್ನ ಬಗ್ಗೆ ಏನೇನೋ ಅಪವಾದಗಳು ಬಂದಿದ್ದಾರೆ, ನನ್ನ ಯಾವುದಕ್ಕೂ ಏನಿಲ್ಲ. ನಾನು ಏನು ಹೇಳ್ಬೇಕಂತ ಹೇಳಿದೆ, ತೂಗುದೀಪ ಪ್ರೊಡಕ್ಷನ್ ಆಗಲಿ, ತೂಗುದೀಪ ಡಿಸ್ಟ್ರಿಬ್ಯೂಷನ್ ನನ್ನ ಮಾತೃ ಸಂಸ್ಥೆ ಇದ್ದಂಗೆ ಸರ್. ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅಲ್ಲಿಂದ ಅನ್ನ ಹೊಂದಿದ್ದೀನಿ. ಅಲ್ಲಿಂದ ಸ್ವಲ್ಪ ನಾನು 4 ಜನರ ಪರಿಚಯನೂ ಆಗಿದ್ದೀನಿ, ಹೆಸರು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಎಂದೂ ಅನ್ಯಾಯ ಮಾಡಿಲ್ಲ ಸರ್. ಯಾವುದೋ ಒಂದು ಡಿಸ್ಟ್ರಿಬ್ಯೂಷನಲ್ಲಿ ನನಗೆ ಹಿಂಗಾಗಿದೆ ಅಂತ ನನ್ನ ಮೇಲೆ ಅಪವಾದ ಬಂತು, ನಾನು ಮಾಡಿರಲಿಲ್ಲ ಸರ್. ಅದು ಯಾವುದೋ ಒಂದು ಬೇರೆ ಟೆಕ್ನಿಕಲ್ ಮಿಸ್ಟೇಕ್ ಆಗಿತ್ತು, ಅದು ನನ್ನ ಮೇಲೆ ಅಪವಾದ ಬಂತು. ನಾನು ₹1 ಯಾರ್ದು ತೊಗೊಂಡೋಗಿಲ್ಲ ಸರ್, ಇನ್ಕ್ಲೂಡಿಂಗ್ ದರ್ಶನ್ ಸರ್. ದರ್ಶನ್ ಸರೇ ನನ್ನ ಕಷ್ಟ ಅಂತಂದ ಕೊಟ್ಟರು ದುಡ್ಡು ಬಿಟ್ಟರೆ ಬೇರೆ ಯಾವ ದುಡ್ಡು ತೊಗೊಂಡೋಗಿಲ್ಲ ಸರ್. ನನಗೆ ಯಾರು